ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಸೊ ಶಿಕ್ಷಣ ಇಲಾಖೆ ಕೂಡ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾವ ರೀತಿಯಾದಂತಹ ತಯಾರಿ ಆಗಿದೆ? ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಾ? ಇಲ್ಲ, ಎಲ್ಲರಿಗೂ ನಾನು ಒಳ್ಳೆ ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ನ ಬರೀರಿ. ಆಮೇಲೆ ಈ ವರ್ಷ ನಾವು ಫಸ್ಟ್ ಡೇ ಇಂದನೇ ಶುರು ಮಾಡ್ಕೊಂಡ್ವಿ. ನಮ್ಮ ಟಾರ್ಗೆಟ್ ಏನು, ಯಾವ ರೀತಿ ನಾವು ಕೆಲಸವನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತ್ತು ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ಅದನ್ನು ಕೂಡ ಅವರಿಗೆ ಎಕ್ಸಾಮ್ನ ಯಾವ ರೀತಿ. ಆಮೇಲೆ 3 ಎಕ್ಸಾಮ್ ಪಾಲಿಸಿ ಇದೆ. ಎಕ್ಸಾಮ್ ಬರೀಬೇಕಾದ್ರೆ ಯಾವುದೇ ಥರ ಭಯ ಇರಬಾರ್ದು. ಅದಕ್ಕೆ ನಾವೇನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದು ನಾವು ಮಾಡ್ಕೋಬೇಕು. ನಮ್ಮ ಕಡೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಇಲಾಖೆಯಿಂದ ಡಿಸ್ಟ್ರಿಕ್ಟ್ ವೈಸು PUC ಮತ್ತು SSLC ಎರಡೂ ಕೂಡ ನಾವು ಏನೇನು ಪ್ರಿಪ್ರೇಷನ್ಗೆ ರೆಡಿ ಮಾಡ್ಕೋಬೇಕು ನಾವು ಮಾಡಿದ್ದೀವಿ. ಏನೂ ತೊಂದರೆ ಇಲ್ಲ. ಧೈರ್ಯವಾಗಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾಹಿತಿಗಳು ಬಂದರೆ ಅದನ್ನ ಮರೆತು ಬಿಡಿ ನೀವು. ಅದನ್ನೆಲ್ಲ ನಾನು ಅದ್ರ ಬಗ್ಗೆ ಉತ್ತರನೂ ಕೊಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಅದೆಲ್ಲ ನೋ ಯೂಸ್. ಮಕ್ಕಳು ಓದಿರ್ತಾರೆ, ಸ್ಟ್ರೈಟಾಗಿ ಹೋಗಿ ಧೈರ್ಯವಾಗಿ ಎಕ್ಸಾಮ್ ಬರೀರಿ ಅಂತೇಳಿ ನಾನು ವಿಶ್ವಾಸನ. ಬಟ್ ಎಲ್ಲ ಥರದ ವ್ಯವಸ್ಥೆ, ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಸೇವೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಧೈರ್ಯವಾಗಿ ಹೋಗಿ ಎಕ್ಸಾಮ್ ಬರೀರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರದ ಆತಂಕನೂ ಬೇಡ, ಏನಿಲ್ಲ, ಆತಂಕನೂ ಇಲ್ಲ. ನಾನೆಲ್ಲ ಹೋಗಿ ಬೇರೆ ಕಡೆಗೆ ನಾನು ಎಲ್ಲೆಲ್ಲಿ ಭೇಟಿ ಮಾಡಿದ್ದೀನಿ. ದೇ ಆರ್ ವೆರಿ ಹ್ಯಾಪಿ. ಸರ್, ಅದೇ ಇಲಾಖೆಯಿಂದ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸು ಕಮೆಂಟ್ಸ್ಗೋಸ್ಕರ 100 ರೂಪಾಯಿ ಸಿಗುತ್ತೆ, ಈ ತರ ಎಲ್ಲ ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದಿಲ್ಲ. ಅದು ಕಾನೂನು ತಗೊಳ್ತದೆ. ಬಟ್ ಬಹಳ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ವ್ಯವಸ್ಥೆನ, ನಮ್ಮ ಎಕ್ಸಾಮಿನೇಷನ್ನ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಭಾಳ ಒಳ್ಳೆ ರೀತಿಯಲ್ಲಿ ಅದು ಇಲಾಖೆಯವರು ಯಾವ ರೀತಿ ನಡೆಸಬೇಕು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಿಲ್ಲ. ನೀವು ಓದಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಅದನ್ನು ಹೋಗಿ ಧೈರ್ಯವಾಗಿ ಎಕ್ಸಾಮ್ ತಗೊಳ್ಳಿ. ಅದಾದಮೇಲೆ 2ನೇ ಎಕ್ಸಾಮ್ ಇರುತ್ತೆ, 3ನೇ ಎಕ್ಸಾಮ್ ಇರುತ್ತೆ, ಇಂಪ್ರೂವ್ಮೆಂಟಿಗಿರುತ್ತೆ. ಬೈ ಚಾನ್ಸ್ ಹೆಚ್ಚು ಕಮ್ಮಿ ಆದರೆ 2ನೇ ಎಕ್ಸಾಮ್ ಇರ್ತದೆ. ಇದೆಲ್ಲ ಇರೋದನ್ನ ಉಪಯೋಗ ಮಾಡ್ಕೊಳ್ಳಿ. ಅರ್ಥಪೂರ್ಣವಾಗಿ ಹೋಗಿ ಎಕ್ಸಾಮ್ನ ಬರೀರಿ. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಭವಿಷ್ಯದಲ್ಲೂ ಕೂಡ ಒಳ್ಳೇದಾಗಲಿ. ಸರ್, ಈಗ ಮೊಬೈಲ್ ವಿಚಾರವಾಗಿ CM ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಚರ್ಚೆ ಆಗ್ತಾ ಇದೆ. ಸೊ ಅದು ಮುಂದಿನ ಯಾವ ರೀತಿಯ ಕ್ರಮ ತಗೊಳ್ಬಹುದು ಸರ್ ಶಾಲಾ ಕಾಲೇಜು? ನಾನು ಎಲ್ಲರ ಜೊತೆನೂ ಚರ್ಚೆ ಮಾಡಬೇಕು. ಟೀಚರ್ಸ್ ಇರ್ಬೋದು, ಮಕ್ಕಳದ ಒಂದು ಭಾವನೆಯನ್ನು ತಗೊಳ್ಬೇಕು, ಪೇರೆಂಟ್ಸ್ ಭಾವನೆ ತಗೋಬೇಕು, ಇಲಾಖೆಯ ಭಾವನೆಗಳನ್ನು ತಗೋಬೇಕು. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೇನು ಲಗಾಮಿ ಇಲ್ಲ. ಸೊ ಅದನ್ನು ಮಕ್ಕಳಿಗೆ ಇಲ್ಲದೆ ಇರ್ತಕ್ಕಂಥ ಮಾಹಿತಿ ಹೋದಾಗ ದೇ ವಿಲ್ ಆಲ್ಸೋ ಗೆಟ್ ಡಿಸ್ಟರ್ಬ್ಡ್. ಅದಾಗಬಾರ್ದು ಅಂತ ಹೇಳಿದರೆ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್, ಮಕ್ಕಳ ಹಿತದೃಷ್ಟಿಯಿಂದ ಪೋಷಕರು, ಶಿಕ್ಷಕರು, ಇಲಾಖೆ ಎಲ್ಲರೂ ಸೇರಿ ಒಂದು ಒಳ್ಳೆ ತೀರ್ಮಾನವನ್ನು ತಗೊಳ್ತೀವಿ. ಇದಿಷ್ಟು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.